ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂಗೆ ನಡೆದಿದೆ. ಈ ಸಮಾನ ಮನಸ್ಕರ ಸಭೆಯಲ್ಲಿ ಎಲ್ಲ ಸಿದ್ಧಾಂತದ ವಿಚಾರವಂತರು, ಚಿಂತಕರು, ಕಾಳಜಿ ಉಳ್ಳ ಹೋರಾಟಗಾರರು, ಹೋರಾಟಗಾರತಿಯರು ಎಲ್ಲರೂ ಸೇರಿ ಹೆಂಗೆ ಈ ಧರ್ಮಸ್ಥಳದ ವಿಚಾರದಲ್ಲಿ ನಮಗೆ ನ್ಯಾಯ ಸಿಗಂಗೆ ಮುಂದುವರಿಸಬೇಕು ಮತ್ತು ಹೆಂಗೆ SIT ಅದರ ಕೆಲಸ ಅದನ್ನೇನು ಒಂದು ಉತ್ತಮ ಕೆಲಸ ಮಾಡ್ಕೊಂಡು ಬರ್ತಾ ಇದೆ, ಆ ಉತ್ತಮ ಕೆಲಸನ ಮುಂದುವರಿಸಿ ನಮಗೆ ನ್ಯಾಯ ಸಿಗಂಗೆ, ಸತ್ಯ ಹೊರಗೆ ಬರೋಂಗೆ ಮತ್ತು ತಪ್ಪಿತಸ್ಥರ ಮೇಲೆ ಕ್ರಮ ಆಗಂಗೆ ಭಾಳ ಮುಖ್ಯವಾಗಿ ಚರ್ಚೆ ಏನು ಬೇಕು ಅನ್ನೋದು ಚರ್ಚೆ ಆಗಿದೆ. ಸೊ ಆ ನಿಟ್ಟಿನಲ್ಲಿ ನಮಗೆ ಈ SIT ಯಾವುದೇ ಕಾರಣಕ್ಕೂ ಅದು ನಿಲ್ಲಿಸೋ ಪ್ರಶ್ನೆ ಬರಬಾರ್ದು. ಯಾರೇ ಒಂದೊಂದು ಪಕ್ಷದ ವ್ಯಕ್ತಿಗಳು ಕೆಲವು ಧಮಕಿ ಹಾಕಿ ಹೆದರಿಸಿ ಇಂಟಿಮಿಡೇಟ್ ಮಾಡೋಕ್ಕೆ ಹೋದ್ರೂ ಕೂಡ ಸರ್ಕಾರ ಭಾಳ ಬದ್ಧವಾಗಿ ನ್ಯಾಯಕ್ಕೋಸ್ಕರ, ಸತ್ಯಕ್ಕೋಸ್ಕರ, ಒಂದು ತಪ್ಪಿತಸ್ಥರ ಮೇಲೆ ಕ್ರಮಕ್ಕೋಸ್ಕರ ನಿಂತಿರಬೇಕು. ಯಾಕಂದರೆ ಇದು ಒಂದು ಪಕ್ಷದ ಅಥವಾ ಒಂದು ಸಿದ್ಧಾಂತದ ಹೋರಾಟ ಅಲ್ಲ. ಕರ್ನಾಟಕದ ಜನತೆ ಬಹುತೇಕರಿಗಿಂತ ಸಂಪೂರ್ಣವಾಗಿ ಒಂದು ರೀತಿಯಲ್ಲಿ ನ್ಯಾಯ ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಮಗೆ SIT ಅದರ ಕೆಲಸ ಮುಂದುವರಿಸಬೇಕು. ಆ ಒಂದು ಕಿಚ್ಚು ಏನಿತ್ತೋ SIT ಫಾರ್ಮೇಷನ್ ಮಾಡೋದಕ್ಕೆ ಮತ್ತು ಮಾಡೋಕ್ಕೆ ಶುರು ಮಾಡಿದ್ರೆ ಆ ಕಿಚ್ಚನ್ನು ಮುಂದುವರಿಸ್ತಾ ಹೋಗಬೇಕು ಅನ್ನೋ ಕಾರಣಕ್ಕೆ ಸಮಾನ ಮನಸ್ಕರ ಸಭೆ ಭಾಳ ಯಶಸ್ವಿಯಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.